A very good evening to all my dear viewers. Welcome to my YouTube channel. This is Professor Arun Girdi here. In the previous class, we have discussed the types of company. Let us continue the next part, that is also types of company on the basis of number of members ಅಂತ ಕರಿತೀವಿ. ಇದು ಬಹಳನೇ ಮುಖ್ಯವಾಗಿರ್ತಕ್ಕಂಥ ಟೈಪ್ಸ್ ಸದಸ್ಯರ ಆಧಾರದ ಮೇಲೆ ಅಂತ ನಾವಲ್ಲಿ ಕರಿತೀವಿ. ನಂಬರ್ ಆಫ್ ಮೆಂಬರ್ಸ್ ಅಂದ್ರೆ ಏನ್ರಿ, ಕಂಪ್ನಿ ಸದಸ್ಯರ ಆಧಾರದ ಮೇಲೆ ನಾವು ಕಂಪ್ನಿನ ಯಾವ ರೀತಿ ವಿಭಾಗ ಮಾಡಬಹುದು ಅಂತ ನೋಡೋಣ. ಸೊ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್, first types of companies, private company, section 2 subsection 68 of 2013 act. ಇದು ಬಹಳನೇ ಮುಖ್ಯ. ಕಲಮು 268 2013 ಕಾಯ್ದೆಯ ಪ್ರಕಾರ ಸೊ ನಾವು ಕಂಪ್ನಿನ ಏನಂತ ಕರಿತೀವಿ ಅಂದರೆ ಖಾಸಗಿ ಕಂಪ್ನಿ ಅಂತ ಕರಿತೀವಿ, ಪ್ರೈವೇಟ್ ಕಂಪ್ನಿ. ಸೊ ವಾಟ್ ಈಸ್ ಅ ಪ್ರೈವೇಟ್ ಕಂಪ್ನಿ? ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಬ್ರೀಫ್. ಪ್ರೈವೇಟ್ ಕಂಪ್ನಿ ಮೀನ್ಸ್ ಅ ಕಂಪ್ನಿ ವಿತ್ ಅ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ 1 lakh rupees. ದಿಸ್ ಈಸ್ ಅ ಕೀ ವರ್ಡ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಪ್ರೈವೇಟ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಮಿನಿಮಮ್ ಕ್ಯಾಪಿಟಲ್ ಎಷ್ಟು ಇರಬೇಕು ಆ ಕಂಪ್ನಿ ಒಳಗೆ? 1 ಲಕ್ಷ ರೂಪಾಯಿ ಇರಬೇಕು. ಅಂದರೆ ಯಾವ ಕಂಪ್ನಿ 1 ಲಕ್ಷ ರೂಪಾಯಿಯಿಂದ ನಡೆಯುತ್ತಾ ಅಂತಹ ಕಂಪ್ನಿ ಮಿನಿಮಮ್ ಏನಂತ ಕರಿತೀವಿ ನಾವು? ಖಾಸಗಿ ಕಂಪ್ನಿ ಅಂತ ಕರಿತೀವಿ. ಸೊ ಅದಕ್ಕಿಂತ ಹೆಚ್ಚು ಇರ್ಬೋದು, ಅದರ ಮಿನಿಮಮ್ ಎಷ್ಟು ಇರ್ಬೇಕು ರೀ? 1 lakh rupees. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಪ್ರೈವೇಟ್ ಕಂಪ್ನಿ ಇಸ್ ಒನ್ ವಿಚ್ ರಿಸ್ಟ್ರಿಕ್ಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್. ಇನ್ ಸಿಂಪಲ್ ವರ್ಡ್, private company is not allowed to transfer the share from one person to another person ಅಂತ ನಾವಲ್ಲಿ ಕರಿತೀವಿ. ಖಾಸಗಿ ಕಂಪ್ನಿಯು ಷೇರು ವರ್ಗಾವಣೆಯನ್ನು ನಿರ್ಬಂಧಿಸಿದೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಷೇರು ವರ್ಗಾವಣೆಯನ್ನು ಮಾಡಲು ಸಾಧ್ಯವಿಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ಪ್ರೈವೇಟ್ ಕಂಪ್ನಿ ವಿಚ್ ಈಸ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ ಅಮಂಗ್ ದ ಮೆಂಬರ್ಸ್. ಸದಸ್ಯರ ನಡುವೆ ಷೇರು ವರ್ಗಾವಣೆಯನ್ನು ನಿರ್ಬಂಧಿಸಿದೆ ಅಂತ ನಾವಲ್ಲಿ ಕರಿತೀವಿ. ಫಸ್ಟ್ ಪಾಯಿಂಟ್ ಏನು ರೀ? ಮಿನಿಮಮ್ ಕ್ಯಾಪಿಟಲ್ 1 lakh ಇರಬೇಕು, ಶೇರ್ ಟ್ರಾನ್ಸ್ಫರ್ ಅಲೌ ಮಾಡೋದಿಲ್ಲ. ಸೊ ವಾಟ್ ಈಸ್ ಇನ್ ಕನ್ನಡ ಅಂದರೆ ಕನಿಷ್ಠ ಬಂಡವಾಳ 1 ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಹಾಗೂ ಷೇರು ವರ್ಗಾವಣೆಯನ್ನು ನಿರ್ಬಂಧಿಸಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ನಾವು ವಾಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್? ಇಟ್ ಪ್ರೊಹಿಬಿಟ್ ಆ್ಯನ್ ಇನ್ವಿಟೇಷನ್ ಟು ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಇಟ್ಸ್ ಶೇರ್ ಅಂತ ನಾವು ಕರಿತೀವಿ. ಇನ್ ಸಿಂಪಲ್ ವರ್ಡ್, ಪ್ರೈವೇಟ್ ಕಂಪ್ನಿ ಇಸ್ ನಾಟ್ ಅಲೌಡ್ ಟು ಪರ್ಚೇಸ್ ದ ಶೇರ್ಸ್ ಆಫ್ ಇಟ್ಸ್ ಕಂಪ್ನಿ. ಅಂದರೆ ಸಾರ್ವಜನಿಕರಿಗೆ ಷೇರುಗಳನ್ನು ಕೊಂಡುಕೊಳ್ಳುವ ಅವಕಾಶ ಖಾಸಗಿ ಕಂಪ್ನಿಯಲ್ಲಿ ಇರುವುದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಇನ್ ಸಿಂಪಲ್ ವರ್ಡ್, ಇಟ್ ಈಸ್ ನಾಟ್ ಅಲೌಡ್ ದ ಪಬ್ಲಿಕ್ ಟು ಪರ್ಚೇಸ್ ಇಟ್ಸ್ ಶೇರ್ಸ್ ಅಂತ. ಅಂದರೆ ತನ್ನ ಷೇರುಗಳನ್ನು ಕೊಂಡುಕೊಳ್ಳಲು ಇದು ಅವಕಾಶವನ್ನು ನೀಡುವುದಿಲ್ಲ. ಯಾರಿಗೆ ಅವಕಾಶವನ್ನು ನೀಡುವುದಿಲ್ಲ ರೀ? ಸಾರ್ವಜನಿಕರಿಗೆ ಅವಕಾಶವನ್ನು ನೀಡುವುದಿಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಪಾಯಿಂಟ್. ದ ನೆಕ್ಸ್ಟ್ ಒನ್ ಈಸ್ ಇಟ್ ವಿಲ್ ಎಕ್ಸೆಪ್ಟ್ ಇನ್ ಒನ್ ಮ್ಯಾನ್ ಪರ್ಸನ್ ಕಂಪ್ನಿ ಲಿಮಿಟ್ ದ ನಂಬರ್ ಆಫ್ ಇಟ್ಸ್ ಮೆಂಬರ್ ಟು 200. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ ರಿಸ್ಟ್ರಿಕ್ಷನ್ ಈಸ್ 200 ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಖಾಸಗಿ ಕಂಪ್ನಿ ಅಂತ ಕರಿಬೇಕಂದ್ರೆ ಗರಿಷ್ಠ ಪ್ರಮಾಣದಲ್ಲಿ 200 ಸದಸ್ಯರನ್ನು ಇದು ತಗೋಬಹುದು ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಪರ್ಸನ್ ಹೂ ಆರ್ ಎಂಪ್ಲಾಯ್ಮೆಂಟ್ ಇನ್ ದ ಕಂಪ್ನಿ, ಅಂದರೆ ಆ ಕಂಪ್ನಿ ಒಳಗೆ ಅವರು ಎಂಪ್ಲಾಯ್ಮೆಂಟ್ ಉದ್ಯೋಗಕ್ಕೆ ಇರಬಹುದು ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಕೀವರ್ಡ್ಸ್ ಆಫ್ ಪ್ರೈವೇಟ್ ಕಂಪ್ನಿ. ಸೊ ಐ ವಿಲ್ ರಿಪೀಟ್ ಒನ್ ಸೆಕೆಂಡ್ ವಾಟ್ ಆರ್ ದ ಕೀವರ್ಡ್ಸ್, ಜಸ್ಟ್ ಯು ಕ್ಯಾನ್ ಕಾನ್ಸಂಟ್ರೇಟ್. ಫಸ್ಟ್ ಕೀವರ್ಡ್ ಈಸ್ 1 lakh rupees. ಯಾವ ಕಂಪ್ನಿ 1 lakh rupees ಇಂದ ಸ್ಟಾರ್ಟ್ ಆಗುತ್ತಾ ಅಂತಹ ಕಂಪ್ನಿಗೆ ನಾವೇನಂತ ಕರಿತೀವಿ? ಖಾಸಗಿ ಕಂಪ್ನಿ ಅಂತ ಕರಿತೀವಿ. ಆಮೇಲೆ ಯಾವ ಕಂಪ್ನಿ ಶೇರ್ ಟ್ರಾನ್ಸ್ಫರನ್ನು ಅಲೌ ಮಾಡೋದಿಲ್ಲ ಆ ಕಂಪ್ನಿಗೆ ನಾವೇನಂತ ಕರಿತೀವಿ? ಪ್ರೈವೇಟ್ ಕಂಪ್ನಿ ಅಂತ. ಷೇರು ವರ್ಗಾವಣೆಯನ್ನು ಖಡಾಖಂಡಿತವಾಗಿ ಖಾಸಗಿ ಕಂಪ್ನಿಯವರು ನಿರ್ಬಂಧಿಸಿರುತ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಷೇರು ವರ್ಗಾವಣೆ ಸಾಧ್ಯವಿಲ್ಲ. ಶೇರ್ ಟ್ರಾನ್ಸ್ಫರ್ ಈಸ್ ನಾಟ್ ಅಲೌಡ್. ಆಮೇಲೆ ನಂಬರ್ 3, ಇದು ಒಂದನೇದಾಯ್ತು. ಎರಡನೇದಾಯ್ತು. ನಂಬರ್ 3, ಪಬ್ಲಿಕ್ ಈಸ್ ನಾಟ್ ಏಬಲ್ ಟು ಪರ್ಚೇಸ್ ಇಟ್ಸ್ ಶೇರ್. ಸಾರ್ವಜನಿಕರು ಷೇರುಗಳನ್ನು ಕೊಂಡುಕೊಳ್ಳುವ ಸಾಧ್ಯತೆ ಇರುವುದಿಲ್ಲ ಖಾಸಗಿ ಕಂಪ್ನಿಯಲ್ಲಿ ಅಂತ ನಾವಲ್ಲಿ ಹೇಳ್ತೇವೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪ್ನೀಸ್ 200 ಅಂತ ನಾವಲ್ಲಿ ಕರಿತೀವಿ. ದೀಸ್ 4 ವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ಕ್ಲಿಯರ್ಲಿ. ಅಂದರೆ ಇವು 4 ಕೂಡಿ ಏನಾಗುತ್ತೆ ರೀ? ಖಾಸಗಿ ಕಂಪ್ನಿ ಆಗುತ್ತಾ ಅಂತ ನಾವಲ್ಲಿ ಕರಿತೀವಿ. 1 lakh ಇಟ್ ಈಸ್ ಫಸ್ಟ್ ವರ್ಡ್. ಆಮೇಲೆ ಟ್ರಾನ್ಸ್ಫರ್ ಸೆಕೆಂಡ್ ವರ್ಡ್, ಪಬ್ಲಿಕ್ ಥರ್ಡ್ ವರ್ಡ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ 200. ಇವು 4 ಕೀವರ್ಡನ್ನು ನಾವು ಅನಲೈಸ್ ಮಾಡ್ಬೋದು. ಸೊ ಇನ್ ಕೇಸ್ ಆಫ್ ಅ ಪ್ರೈವೇಟ್ ಕಂಪ್ನಿ, ಮಿನಿಮಮ್ ಕ್ಯಾಪಿಟಲ್ ಈಸ್ 1 lakh rupees, share transfer is not going to allowed, and public is not able to purchase the share, and the maximum number of members are 200 ಅಂತ ನಾವಲ್ಲಿ ಕರಿತೀವಿ.
ಕನಿಷ್ಠ 1 ಲಕ್ಷ ಮುಖಾಂತರ ಪ್ರಾರಂಭಿಸಬಹುದು ಹಾಗೂ ಷೇರು ವರ್ಗಾವಣೆಯನ್ನು ನಿರ್ಬಂಧಿಸಬಹುದು. ಸಾರ್ವಜನಿಕರಿಗೆ ಷೇರು ಕೊಳ್ಳಲು ಅವಕಾಶ ಇಲ್ಲ. ಗರಿಷ್ಠ ಸದಸ್ಯರ ಸಂಖ್ಯೆ 200 ಆಗಿರುತ್ತದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಖಾಸಗಿ ಕಂಪ್ನಿ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ಕಂಪ್ನಿ, ಸಾರ್ವಜನಿಕ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ ಸೆಕ್ಷನ್ 71 ಆಫ್ 2013 ಆ್ಯಕ್ಟ್, ವಾಟ್ ಈಸ್ ಪಬ್ಲಿಕ್ ಕಂಪ್ನಿ? ಸೊ ಇಲ್ಲಿ ಪ್ರೈವೇಟ್ ಕಂಪ್ನಿ ರಿವರ್ಸನ್ನು ನಾವಲ್ಲಿ ನೆನಪಿಟ್ಕೋಬೇಕು. 268 ಏನಿತ್ತು ರೀ ಪ್ರೈವೇಟ್ ಕಂಪ್ನಿ, ಖಾಸಗಿ ಕಂಪ್ನಿ. 271 ಏನದ ಪಬ್ಲಿಕ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಪಬ್ಲಿಕ್ ಕಂಪ್ನಿ? ಲೆಟ್ ಅಸ್ ಡಿಸ್ಕಸ್. ಪಬ್ಲಿಕ್ ಕಂಪ್ನಿ ಮೀನ್ಸ್ ಫಸ್ಟ್ ಒನ್ ವಿಚ್ ಈಸ್ ನಾಟ್ ಅ ಪ್ರೈವೇಟ್ ಕಂಪ್ನಿ. ಯಾವುದು ಖಾಸಗಿ ಕಂಪ್ನಿ ಅಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ? ಸಾರ್ವಜನಿಕ ಕಂಪ್ನಿ ಅಂತ ಕರಿತೀವಿ. ಇದು ಫಸ್ಟ್ ವರ್ಡ್ ನೆನಪಿಟ್ಕೋಬೇಕು. ಯಾವುದು ಖಾಸಗಿ ಕಂಪ್ನಿ ಅಲ್ಲವೋ ಅದಕ್ಕೆ ಏನಂತ ಕನ್ಸಿಡರ್ ಆಗುತ್ತೆ? ಅದು ಪಬ್ಲಿಕ್ ಕಂಪ್ನಿ ಆಗುತ್ತೆ ಅಂತ ಹೇಳ್ತೇವೆ ನಾವು. ಆಮೇಲೆ ಸೆಕೆಂಡ್ ವರ್ಡ್, ವಿತ್ ದ ಮಿನಿಮಮ್ ಕ್ಯಾಪಿಟಲ್ ಆಫ್ ₹5 lakh. ಯಾವ ಕಂಪ್ನಿ ಒಳಗೆ ಬಂಡವಾಳ ಎಷ್ಟಿರುತ್ತೆ ರೀ? 5 ಲಕ್ಷ ಇರುತ್ತೆ, ಆ ಕಂಪ್ನಿ ಏನಾಗುತ್ತೆ ರೀ? ಸಾರ್ವಜನಿಕ ಕಂಪ್ನಿ ಆಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ಕಂಪ್ನಿ ವಿಚ್ ಈಸ್ ರನ್ ವಿತ್ ದ ಹೆಲ್ಪ್ ಆಫ್ ₹5 lakh ಮಿನಿಮಮ್, ಅಂದರೆ ಕನಿಷ್ಠ 5 ಲಕ್ಷದ ಮುಖಾಂತರ ಪ್ರಾರಂಭಿಸಿದ್ರೆ ಅದು ಏನಾಗುತ್ತೆ ರೀ? ಖಾಸಗಿ ಕಂಪ್ನಿ ಆಗುತ್ತೆ, ಸಾರ್ವಜನಿಕ ಕಂಪ್ನಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಂಬರ್ 3, ವಿಚ್ ಈಸ್ not restrict to transfer its share. In simple word, it is allowed to transfer the share from one person to another person ಅಂತ ನಾವಲ್ಲಿ ಕರಿತೀವಿ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸುಲಭವಾಗಿ ಷೇರು ವರ್ಗಾವಣೆ ಮಾಡಬಹುದಾಗಿದೆ. ಯಾವ ಕಂಪ್ನಿ ಒಳಗೆ ಷೇರು ವರ್ಗಾವಣೆ ಮಾಡಬಹುದಾಗಿದೆ ರೀ? ಸಾರ್ವಜನಿಕ ಕಂಪ್ನಿಯಲ್ಲಿ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ಪಬ್ಲಿಕ್ ಕಂಪ್ನಿ ಈಸ್ ಏಬಲ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ ಫ್ರಮ್ ಒನ್ ಪರ್ಸನ್ ಟು ಅಂಡರ್ ಪರ್ಸನ್ ವೆರಿ ಕ್ಲಿಯರ್ಲಿ ಅಂತ ನಾವಲ್ಲಿ ಹೇಳ್ತೇವೆ. ಸ್ಪಷ್ಟವಾಗಿ ಸಾರ್ವಜನಿಕ ಕಂಪ್ನಿಯವರು ತಮ್ಮ ಷೇರುಗಳನ್ನು ಸುಲಭವಾಗಿ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್, ಇಟ್ ಡಸ್ ನಾಟ್ ಲಿಮಿಟ್ ದ ನಂಬರ್ ಆಫ್ ಮೆಂಬರ್ಸ್. ಸದಸ್ಯರ ಸಂಖ್ಯೆಯನ್ನು ಇದು ನಿರ್ಬಂಧಿಸುವುದಿಲ್ಲ. ಸದಸ್ಯರ ಸಂಖ್ಯೆಯನ್ನು ಏನು ಮಾಡಂಗಿಲ್ಲ, ಇದು ನಿರ್ಬಂಧಿಸುವುದಿಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಒನ್ ಈಸ್, ಪಬ್ಲಿಕ್ ಈಸ್ ಏಬಲ್ ಟು ಪರ್ಚೇಸ್ ದ ಶೇರ್. ಸಾರ್ವಜನಿಕರು ಇಂತಹ ಷೇರುಗಳನ್ನು ಕೊಂಡುಕೊಳ್ಳಬಹುದು. ಆಮೇಲೆ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಎಷ್ಟಿರ್ತಾರೆ? ಇಲ್ಲಿ 3 ಜನ ಇರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರೈವೇಟ್ ಕಂಪ್ನಿ ಒಳಗೆ ಏನೇನು ಓದಿದ್ರೆ ಅದು ರಿವರ್ಸ್ ಆಗುತ್ತೆ ಪಬ್ಲಿಕ್ ಕಂಪ್ನಿ ಒಳಗೆ. ಎರಡನ್ನೂ ನೆನಪಿಟ್ಕೊರಿ ಸಿಂಪಲ್ ವರ್ಡ್ನಲ್ಲಿ. ಸೊ ಒಂದೊಂದು ಕೀವರ್ಡ್ ಹೇಳ್ತೀನಿ, ಅದ್ರ ಪ್ರಕಾರ ಬರೀಬೋದು. 1 lakh 5 lakh. ಸೊ ಇದನ್ನ ಹೆಂಗೆ ನೆನಪಿಟ್ಕೋಬೇಕು ರೀ? 1 lakh 5 lakh. ಪ್ರೈವೇಟ್ ಕಂಪ್ನಿ ಮಿನಿಮಮ್ ಕ್ಯಾಪಿಟಲ್ ಈಸ್ 1 lakh. ಪಬ್ಲಿಕ್ ಕಂಪ್ನಿ ಮಿನಿಮಮ್ ಕ್ಯಾಪಿಟಲ್ ಈಸ್ 5 lakh. ಇದು ಫಸ್ಟ್ ಕೀವರ್ಡ್. ನೆಕ್ಸ್ಟ್ ಶೇರ್ ನೋಡಿರಿ, ಶೇರ್ ಈಸ್ ನಾಟ್ ಅಲೌಡ್, ಶೇರ್ ಟ್ರಾನ್ಸ್ಫರ್ ಈಸ್ ಅಲೌಡ್. ಹೆಂಗೆ ನೆನ್ಪಿಟ್ಕೋಬೇಕು ರೀ? ಷೇರು ವರ್ಗಾವಣೆ ಖಾಸಗಿ ಕಂಪ್ನಿಯಲ್ಲಿ ಇರುವುದಿಲ್ಲ, ಷೇರು ವರ್ಗಾವಣೆ ಸಾರ್ವಜನಿಕ ಕಂಪ್ನಿಯಲ್ಲಿ ಇರುತ್ತದೆ. ಸಿಂಪಲ್ ವರ್ಡ್, ಇದು ಕೀವರ್ಡ್ ಶೇರ್ ಟ್ರಾನ್ಸ್ಫರ್ ಅಲೌ ಮಾಡೋಂಗಿಲ್ಲ ಪ್ರೈವೇಟ್ನವರು, ಶೇರ್ ಟ್ರಾನ್ಸ್ಫರ್ ಅಲೌ ಮಾಡ್ತಾರೆ ಪಬ್ಲಿಕ್ನವರು. ಸೊ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಇದು ಕೀವರ್ಡ್. ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ನಾಟ್ ಅಲೌಡ್ ಅಂದರೆ ಏನ್ರಿ? ಸಾರ್ವಜನಿಕರು ಷೇರುಗಳನ್ನು ಕೊಳ್ಳಲು ಸಾಧ್ಯವಿಲ್ಲ. ಖಾಸಗಿ ಕಂಪ್ನಿಯಲ್ಲಿ ಸಾರ್ವಜನಿಕರು ಷೇರುಗಳನ್ನು ಕೊಳ್ಳಬಹುದು ಸಾರ್ವಜನಿಕ ಕಂಪ್ನಿಯಲ್ಲಿ ಅಂತ ನಾವಲ್ಲಿ ಹೇಳ್ತೀವಿ ನಾವು. ಆಮೇಲೆ ಶೇರ್ ನಂಬರ್ ಆಫ್ ಮೆಂಬರ್ಸ್ 200 ಮ್ಯಾಕ್ಸಿಮಮ್ ಎಲ್ಲಿರ್ತಾರೆ? ಪ್ರೈವೇಟ್ ಒಳಗೆ. ಅನ್ಲಿಮಿಟೆಡ್ ಎಲ್ಲಿರ್ತಾರೆ? ಪಬ್ಲಿಕ್ ಒಳಗೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ಕೀವರ್ಡ್ಸ್ ಇನ್ ರಿಲೇಷನ್ ವಿತ್ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನಿ. ಸೊ ನೋಡಿರಿ, ಇವೆರಡು ಏನಾಯಿತು? ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪ್ನಿ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್ ವಿ ಸ್ಟ್ರಿಕ್ಟ್ಲಿ ಡಿವೈಡ್ ದ ಕಂಪ್ನಿ ಇನ್ 2 ಕೇಸ್. ಒನ್ ಈಸ್ ಅ ಪ್ರೈವೇಟ್, ಅಂದರ್ ಒನ್ ಈಸ್ ಅ ಪಬ್ಲಿಕ್ ಅಂತ. ಸೊ ಖಾಸಗಿ ಕಂಪ್ನಿ ಹಾಗೂ ಸಾರ್ವಜನಿಕ ಕಂಪ್ನಿ. ಸೊ ನೆನಪಿಟ್ಟುವ ಪ್ರಯತ್ನ ಪಡ್ರಿ. 1 lakh 5 lakh ನಾಟ್ ಅಲೌಡ್. ಸೊ ನಾಟ್ ಅಲೌಡ್ ಒಳಗೆ ಏನೇನು ನೆನ್ಪಿಟ್ಕೋಬೇಕು ರೀ? ಶೇರ್ ಟ್ರಾನ್ಸ್ಫರ್ ಈಸ್ ನಾಟ್ ಅಲೌಡ್, ಶೇರ್ ಟ್ರಾನ್ಸ್ಫರ್ ಈಸ್ ಅಲೌಡ್. ಆಮೇಲೆ ಪಬ್ಲಿಕ್ ಈಸ್ ನಾಟ್ ಅಲೌಡ್, ಪಬ್ಲಿಕ್ ಈಸ್ ಅಲೌಡ್. ದೀಸ್ ಆರ್ ಕೀವರ್ಡ್. 1 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಪ್ರೈವೇಟ್ ಆಗುತ್ತಾ, 5 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಪಬ್ಲಿಕ್ ಆಗುತ್ತಾ. ಶೇರ್ ಟ್ರಾನ್ಸ್ಫರ್ ಮಾಡ್ಲಿಕ್ಕಂದ್ರೆ ಖಾಸಗಿ ಆಗುತ್ತಾ, ಶೇರ್ ಟ್ರಾನ್ಸ್ಫರ್ ಮಾಡಿದ್ರೆ ಪಬ್ಲಿಕ್ ಆಗುತ್ತಾ. ಪಬ್ಲಿಕ್ಕಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಖಾಸಗಿ ಕಂಪ್ನಿ ಆಗುತ್ತಾ, ಪಬ್ಲಿಕ್ಕಿಗೆ ಅವಕಾಶ ಕೊಟ್ಟರೆ ಪಬ್ಲಿಕ್ ಕಂಪ್ನಿ ಆಗುತ್ತಾ. ಆಮೇಲೆ ವಿತ್ ಏನಂತ ಹೇಳ್ತೀವಿ ನಾವು, ನಂಬರ್ ಆಫ್ ಮೆಂಬರ್ಸ್ 200 ಇದ್ರೆ ಪ್ರೈವೇಟ್ ಆಗುತ್ತಾ, ಅನ್ಲಿಮಿಟೆಡ್ ಇತ್ತಂದ್ರೆ ಪಬ್ಲಿಕ್ ಆಗುತ್ತಾ. ಸೊ ದೀಸ್ ಆರ್ ಆಲ್ ಮೀನಿಂಗ್ ಇನ್ ರಿಲೇಷನ್ ವಿತ್
private company and public company. Next part will be discussed in next class. Thanks for watching this video.